ವಿಧಾನ ಪರಿಷತ್ ಸದಸ್ಯ ಐವನ್ ಡಿಸೋಜ ಅವರಿಗೆ ಹುಟ್ಟುಹಬ್ಬದ ಸಂಭ್ರಮ. ಹುಟ್ಟುಹಬ್ಬವನ್ನು ಕಾರ್ಯಕರ್ತರೇ ಆಚರಿಸುವ ಮೂಲಕ ತಮ್ಮ ನಾಯಕನ ಮೇಲಿನ ಅಭಿಮಾನವನ್ನು ತೋರಿಸಿಕೊಟ್ಟಿದೆ. ಈ ಬಗ್ಗೆ ಮಾತನಾಡಿದ ಐವನ್ ಡಿಸೋಜ, ನಾನು ಸಾಮಾನ್ಯವಾಗಿ ಹುಟ್ಟುಹಬ್ಬವನ್ನು ಆಚರಿಸಿಕೊಳ್ಳುವುದಿಲ್ಲ. ಆದರೆ ಕಾರ್ಯಕರ್ತರು ತಾವಾಗಿ ಬಂದು ಅಭಿಮಾನ ತೋರ್ಪಡಿಸಿದಾಗ ಇಲ್ಲ ಅನ್ನುವುದಕ್ಕೆ ಆಗದೆ ಅವರೊಂದಿಗೆ ಬೆರೆತು ಸಂಭ್ರಮಿಸಿದ್ದೇನೆ. ನೋವು ತೋಡಿಕೊಂಡು ಬರುವ ಬಡಪಾಯಿಗಳಿಗೆ ಸರ್ಕಾರದಿಂದ ದೊರಕುವ ಸವಲತ್ತುಗಳನ್ನು ದೊರಕಿಸಿಕೊಟ್ಟು ಜನರ ಸೇವೆ ಮಾಡುವುದರಲ್ಲಿ ಸಂತೋಷ ಹೊಂದುತ್ತೇನೆ. ನನ್ನ ಮೇಲೆ ಪ್ರೀತಿ ಇರಿಸಿ ಹುಟ್ಟುಹಬ್ಬ ಆಚರಿಸಿದ ಕಾರ್ಯಕರ್ತರೆಲ್ಲರಿಗೂ ನಾನು ಆಭಾರಿಯಾಗಿದ್ದೇನೆ ಎಂದಿದ್ದಾರೆ. Bajila, Bajila, hey Habib, ಇವತ್ತು ನನ್ನ ಹುಟ್ಟುಹಬ್ಬದ ದಿನದಂದು ಭಾಳಷ್ಟು ನಮ್ಮ ಸಕ್ರಿಯ ಕಾರ್ಯಕರ್ತರು ನಮ್ಮ ಮಿತ್ರರುಗಳು ಬಂದು ನನ್ನ ಹುಟ್ಟುಹಬ್ಬವನ್ನು ಅವರು ಆಚರಣೆ ಮಾಡಿದ್ದಾರೆ. ಸಾಮಾನ್ಯವಾಗಿ ನಾನು ಹುಟ್ಟುಹಬ್ಬವನ್ನು ಆಚರಣೆ ಮಾಡೋದಕ್ಕೆ ಹೆಚ್ಚು ಪ್ರಾಧಾನ್ಯತೆ ಕೊಡೋದಿಲ್ಲ. ಯಾಕಂದರೆ ಹುಟ್ಟುಹಬ್ಬ ಎಲ್ಲರಿಗೂ ಇರ್ತದೆ, ಆದರೆ ಸಾರ್ಥಕತೆಯ ಕೆಲಸ ಮಾಡಬೇಕು ಅಂತ ಇವತ್ತು ಬೆಳಿಗ್ಗೆ ಎದ್ದು ನಾನು ನನ್ನಲ್ಲಿ ಬರ್ತಕ್ಕಂಥ ಯಾರ್ಯಾರು ಜನರು ಅಹವಾಲುಗಳನ್ನು ಹೊತ್ಕೊಂಡು ಬರ್ತಾರೆ ಅವರಿಗೆ ಪರಿಹಾರ ಕಂಡು ಜನರ ಮಧ್ಯೆ ಇದ್ದು ಜನರಿಗೆ ಸೇವೆ ಮಾಡೋದೇ ನಮ್ಮ ಬದುಕಿನ ಉದ್ದೇಶ. ಹಾಗಾಗಿ ನನ್ನ ಈ ಒಂದು ಬದುಕಿನ ಉದ್ದೇಶ ಇರುವುದು ಯಾರು ಕಷ್ಟದಲ್ಲಿದ್ದಾರೆ ಅವರಿಗೆ ಸಹಾಯ ಮಾಡಬೇಕು, ಜನರ ಸೇವೆ ಮಾಡಬೇಕು. ಇದು ನನ್ನ ಹುಟ್ಟಿನ ಪ್ರಮುಖ ಉದ್ದೇಶ ಆಗಿರುವುದರಿಂದ ನನ್ನ ಹುಟ್ಟುಹಬ್ಬವನ್ನು ಕಾರ್ಯಕರ್ತರ ಜೊತೆ ಆಚರಣೆ ಮಾಡಿಕೊಂಡಿದ್ದೇನೆ. ಕಾರ್ಯಕರ್ತರು ನನ್ನ ಮೇಲೆ ಇಟ್ಟಂಥ ಪ್ರೀತಿ ವಿಶ್ವಾಸಕ್ಕೆ ನಾನು ಯಾವಾಗಲೂ ಋಣಿಯಾಗಿದ್ದೇನೆ. ಹುಟ್ಟುಹಬ್ಬಗಳು ನಮ್ಮ ಜೀವನದಲ್ಲಿ ಒಂದು ಪ್ರೇರೇಪಣೆ, ಶಕ್ತಿ ಕೊಡ್ತಾರೆ. ಕಾರ್ಯಕರ್ತರು ಯಾವಾಗ ನಮ್ಮ ಜೊತೆ ಇರ್ತಾರೆ, ನಮ್ಮ ಅಭಿಮಾನಿಗಳು ಯಾವ ಜೊತೆ ನಮ್ಮೊಟ್ಟಿಗೆ ಇರ್ತಾರೆ ಮತ್ತು ಅವರು ಸಂತೋಷ ಪಟ್ಟರೆ ಅದರಷ್ಟು ದೊಡ್ಡ ಸಂತೋಷ ನಮಗೆ ಬೇರೆ ಏನಿರೋದಿಲ್ಲ. ನನ್ನ ಈ ಹುಟ್ಟುಹಬ್ಬದ ದಿನದಂದು ಎಲ್ಲರೂ ಆಗಮಿಸಿ ನನಗೆ ಶುಭವನ್ನು ಆರೈಕೆ ಮಾಡಬೇಕಾಗಿ ನಾನು ಎಲ್ಲ ಕಾರ್ಯಕರ್ತರಿಗೆ ಬೆಳಗಿಂದ ಕರೆಗಳು ಬರ್ತಾ ಇವೆ. ಜನರು ತನ್ನ ಹೂಗಳನ್ನು ಹೊತ್ಕೊಂಡು ಬರ್ತಾರೆ ಮತ್ತು ಕೇಕ್ಗಳನ್ನು ತಂದು ಅದನ್ನು ನನ್ನ ಮೂಲಕ ಕತ್ತರಿಸುವ ಮೂಲಕ ಸಂತೋಷ ಪಡ್ತಾರೆ. ಇದೆಲ್ಲವೂ